ವರಟ ಸಿನಿಮಾ ನಿರ್ದೇಶಕನ ದೊಡ್ಡ ಕರ್ಮಕಾಂಡ. ಇವತ್ತು ನಮ್ಮ ಜೊತೆ ದಿಲೀಪ್ ಕುಮಾರ್ ಅನ್ನುವಂಥವ್ರು ಇದ್ದಾರೆ. ಅವರಿಗೆ ಒಂದಷ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಪರಿಚಯ ಆಗಿರುವಂತಹ ವರಟ ಶ್ರೀ ಅವರಿಂದ ಮೋಸ ಆಗಿರುವಂಥದ್ದು. ಏನಾಗಬೇಕಪ್ಪ ನಮ್ಮ ಕಡೆಯಿಂದ ಅಂತ ಕೇಳಿದಾಗ ನಿಮ್ಮ ಆಫೀಸ್ ಯೂಸ್ ಮಾಡ್ಕೊಂತೀನಣ್ಣ ಶಿಫ್ಟ್ ವರ್ಕಿಗೆ ಅಂತ ಹೇಳ್ದಾಗ ಆಯ್ತು ಮಾಡ್ಕೊಳ್ಳಿ ಅಂತ ಹೇಳಿ ಅವನ ಅಸಿಸ್ಟೆಂಟ್ ಡೈರೆಕ್ಟರ್ ವಿಜಯ್ ಅಂತ ಬೈದಾನೆ. ಅವ್ರ ಕೈಯಲ್ಲಿ ಗಿವಿಗ ಓಪನ್ ಮಾಡಿಸಿ ಅಲ್ಲಿರೋಂಥ ಎಕ್ವಿಪ್ಮೆಂಟ್ಸು, ಅಲ್ಲಿರೋಂಥ ಕ್ಯಾಮ್ರಾ, 1,30,37,000 ಕ್ಯಾಶು, ಸಿನಿಮಾ ಸಂಬಂಧಪಟ್ಟಿದ್ದ ಫೈಲ್ಸು, ಸಿನಿಮಾ ಸಂಬಂಧಪಟ್ಟಿದ್ದ ಅಗ್ರಿಮೆಂಟ್ಸ್ ಎಲ್ಲ ಆರ್ಟಿಸ್ಟು ತಗೊಂಡು ಹೋಗ್ತಾನೆ. ನನಗೆ ಗೊತ್ತಾಗಲ್ಲ. ದುಡ್ಡು ಇಸ್ಕೊಂಡು ಶ್ರೀ ಮಾಡಿದ ಮಹಾಮೋಸ. ನನಗೆ ಅಲ್ಲಿ ಎದುರುಗಡೆ ಬೇಕರಿ ಅವರು ಕಾಲ್ ಮಾಡಿ ಹೇಳ್ತಾರೆ, ಸರ್ ಎಲ್ಲಿದ್ದೀರಾ, ನಿಮ್ಮ ಆಫೀಸಿಂದ ಐಟಮ್ಸ್ ಎಲ್ಲ ಹೋಗ್ತಾ ಇದೆ, ಏನೋ ಫೈಲ್ ಎತ್ಕೊಂಡು ಹೋಗ್ತಿದ್ದಾರೆ. ಸ್ಟುಡಿಯೋದಲ್ಲಿ ಶೂಟಿಂಗ್ ಅಂತ ಹೇಳಿ ಕಳ್ಳತನ. ಈಗ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಹೀರೋ ಹೀರೋಯಿನ್ಸ್ ಆಗಿರ್ಬೋದು, ಕಲಹಗಳು ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ, ಮನಸ್ತಾಪಗಳು. ಬಟ್ ನಿಮ್ಮ ಮಧ್ಯ ಮನಸ್ತಾಪಗಳು ಯಾಕೆ? ಸ್ಟೇಷನ್ಗೆ ಹೋದ್ಮೇಲೆ ಎಲ್ಲ ತನಿಖೆ ಆದ ಮೇಲೆ ಅವನು ಹೇಳ್ತಾನೆ ಇವಾಗ, ಏನ್ ಎಫ್ಐಆರ್ ಮಾಡಿಸ್ಕೊಡ್ತೀಯಾ? ಲಕ್ಷ ಲಕ್ಷ ಹಣ ಪಡೆದು ಸಿನಿಮಾ ಮಾಡಲ್ಲ ಎಂಬ ಆರೋಪ. ನಿರ್ದೇಶಕ ವರಟ ಶ್ರೀ ವಿರುದ್ಧ ದಿಲೀಪ್ ಕುಮಾರ್ ಸಮರ. ಅಂದ್ರೆ ಆ ದಿನ ಆಫೀಸಲ್ಲಿ ಯಾರು ಇರ್ಲಿಲ್ವಾ ಸರ್? ಸ್ಯಾಂಡಲ್ವುಡ್ ಅಲ್ಲೊಬ್ಬ ಕಳ್ಳ ನಿರ್ದೇಶಕ. ಅವನು ನನ್ನ ಹತ್ರ ಕೇಳೋದಮ್ಮ, ಪ್ರೊಡ್ಯೂಸರ್ 1.25 ಕೋಟಿ ಬಜೆಟ್ ಸಿನಿಮಾ ಪ್ಯಾಕೇಜ್ ಕೊಟ್ಟಿದಾರಣ, 60 ಲಕ್ಷದಲ್ಲಿ 75 ಲಕ್ಷ ಸಿನಿಮಾ ಮುಗಿಸ್ಬೋಣ. ಇನ್ನೊಬ್ರು ಯಾರೋ ಒಬ್ರು ಪ್ರೊಡ್ಯೂಸರ್ ಹಿಡ್ಕೊಟ್ಟವ್ರಲ್ಲ, ಅವರೊಬ್ರು ಇದ್ದಾರೆ, ನಾನೊಬ್ಬ. ನಿಮ್ಗೆ 1-2 ಲಕ್ಷ ಎಷ್ಟು ಸೇರಿಸ್ಕೊಡ್ತೀನಣ್ಣ, ಸುಳ್ಳು ಲೆಕ್ಕ ಕೊಡಿ ಅಂತ ಕೇಳದ. ನಿರೀಕ್ಷಿಸಿ ವರಟ ಶ್ರೀ ದೋಖಾ ಕತೆ.